ಹಲೋ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಳ ಕುರಿತು ಅತ್ಯಂತ ಸುಂದರ ಮತ್ತು ಪವಿತ್ರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ. ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ. ಕಥೆಯು ಇಷ್ಟವಾದರೆ ಈ ಕಥೆಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬಂಧುಗಳೇ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಪುರಾತನ ಸ್ಮೃತಿಯಲ್ಲಿ ಕಾರ್ತಿಕ್ ಮಾಸವನ್ನು ದೇವರ ಪ್ರಿಯ ಮಾಸವೆಂದು ಗೌರವಿಸಲಾಗುತ್ತದೆ. ದೀಪದ ಆರಾಧನೆ, ತುಳಸಿ ಪೂಜೆ, ತೀರ್ಥ ಸ್ನಾನ, ದಾನ, ಜಪ, ತಪಗಳ ಮೂಲಕ ಆತ್ಮವನ್ನು ಶುದ್ಧಗೊಳಿಸುವ ಅತ್ಯಂತ ಪವಿತ್ರ ಕಾಲ ಇದು. ಈ ಸಮಯದಲ್ಲಿ ಹಚ್ಚುವ ಪ್ರತಿ ದೀಪವೂ ಕೇವಲ ಬೆಳಕು ಅಲ್ಲ, ಅದು ಮನಸ್ಸಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ, ಭಕ್ತಿ ಮತ್ತು ಶಾಂತಿಯ ಹೊಳಪನ್ನು ತರಬಲ್ಲ ದಿವ್ಯ ಸಂಕೇತ. ಅದೇ ಭಕ್ತಿಯ ಆಳವನ್ನು ಆಧರಿಸಿ ರೂಪುಗೊಂಡಿದೆ ಅನಂತದೇವ ಮತ್ತು ಸುವರ್ಣದೇವಿಯ ಈ ಪೌರಾಣಿಕ ಕಥೆ. ಸಂತಾನರಹಿತ ದಂಪತಿಯಾಗಿದ್ದರೂ ಅವರು ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ಕಾರ್ತಿಕ್ ಮಾಸದ ದೀಪಾರಾಧನೆಯನ್ನು ನಿಷ್ಠೆಯಿಂದ ನಡೆಸಿದರು. ಅವರ ಭಕ್ತಿ ಹೇಗೆ ದೇವರನ್ನು ಪ್ರತ್ಯಕ್ಷಗೊಳಿಸಿತು, ದೀಪದ ಜ್ಯೋತಿಯಿಂದ ಅವರ ಜೀವನ ಹೇಗೆ ಆಶೀರ್ವಾದಗಳಿಂದ ತುಂಬಿತು, ಮತ್ತು ಈ ಮಾಸವು ಹೇಗೆ ಪ್ರತಿ ಭಕ್ತನಿಗೂ ಆಧ್ಯಾತ್ಮಿಕ ಶಾಂತಿ ಮತ್ತು ಪುಣ್ಯವನ್ನು ನೀಡುತ್ತದೆ ಎಂದು ತಿಳಿದುಕೊಳ್ಳೋಣ. ಭಾರತದ ಪವಿತ್ರ ತಿಂಗಳುಗಳಲ್ಲಿ ಕಾರ್ತಿಕ್ ಮಾಸವು ಅತ್ಯಂತ ಶ್ರೇಷ್ಠವೆನ್ನಲಾಗುತ್ತದೆ. ಇದು ದೀಪಗಳ ಮಾಸ, ದಾನದ ಮಾಸ, ತೀರ್ಥ ಸ್ನಾನದ ಮಾಸ, ಪವಿತ್ರ ಉಪವಾಸಗಳ ಮಾಸ. ಈ ಕಾಲದಲ್ಲಿ ದೇವತೆಗಳು ಭೂಮಿಯ ಮೇಲೆ ಇರುವ ಭಕ್ತರ ಮನೆಗಳಲ್ಲಿ ಪ್ರಕಾಶಿಸುವ ದೀಪದ ಜ್ವಾಲೆಗಳಲ್ಲಿ ತಮಗೆ ಕಾಣಿಕೆ ನೀಡುತ್ತವೆ ಎಂಬ ನಂಬಿಕೆ ಜನಪ್ರಚಲಿತ. ಅವನ ಹೆಸರು ಅನಂತದೇವ. ಅವನು ಪ್ರಾಚೀನ ಕಾಲದ ಧರ್ಮನಿಷ್ಠ ಕೃಷಿಕನಾಗಿದ್ದ. ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನ ಜೀವನ ಸರಳವಾಗಿತ್ತು, ಆದರೆ ಹೃದಯದಲ್ಲಿ ದೇವರ ನಿಷ್ಠೆ ತುಂಬಿತ್ತು. ಪ್ರತಿದಿನ ಬೆಳಗ್ಗೆ ನದಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿ ತನ್ನ ಹಸುಗಳಿಗೆ ಪೂಜೆ ಮಾಡುತ್ತಿದ್ದ. ಆದರೆ ಜೀವನದಲ್ಲಿ ಒಂದು ಕಂಟಕವಿತ್ತು. ಅವನ ಜೀವನದಲ್ಲಿ ಸಂತಾನವಾಗಿರಲಿಲ್ಲ. ಪತ್ನಿ ಸುವರ್ಣಾದೇವಿಯು ಅದರಿಂದ ದಿನಗಣನೆ ಆತಂಕದಲ್ಲಿದ್ದಳು. ಒಂದು ವರ್ಷ ಶರದೃತುವಿನ ಅಂತ್ಯದಲ್ಲಿ ಹಳ್ಳಿಯ ಬ್ರಾಹ್ಮಣರು ಘೋಷಿಸಿದರು, ಕಾರ್ತಿಕ್ ಮಾಸ ಪ್ರಾರಂಭವಾಗಲಿದೆ. ದೀಪಾರಾಧನೆ ಮಾಡಿದರೆ ಕುಲಪಾಪ ವಿನಾಶವಾಗುತ್ತದೆ. ತೀರ್ಥ ಸ್ನಾನ ಮಾಡಿದರೆ ದೇವತಾ ಅನುಗ್ರಹ ದೊರಕುತ್ತದೆ. ಅನಂತದೇವ ಮತ್ತು ಸುವರ್ಣದೇವಿಯು ಆ ಆಚರಣೆಯಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದರು. 3ನೇ ವಾರದ ಕಾರ್ತಿಕ್ ಸೋಮವಾರದಂದು ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದು ಭಿಕ್ಷೆ ಕೇಳಿದರು. ಅನಂತದೇವ ತನ್ನ ಮಧ್ಯಾಹ್ನದ ಊಟವನ್ನು ಅವರಿಗೆ ನೀಡಿದ. ಸನ್ಯಾಸಿ ಆಶೀರ್ವಾದ ನೀಡಿ ಹೇಳಿದರು, ನೀವು ದೀಪದ ಆರಾಧನೆ ನಿಷ್ಠೆಯಿಂದ ಮಾಡಿದ್ದೀರಿ. ಕಾರ್ತಿಕ್ ಮಾಸದ ಅಂತ್ಯದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವರು. ಅವರು ಮಾತುಕತೆ ಮುಗಿಸಿದ ತಕ್ಷಣ ಸನ್ಯಾಸಿ ಕಾಣೆಯಾದರು. ಸುವರ್ಣಾದೇವಿ ಆಶ್ಚರ್ಯಪಟ್ಟು ನಿಂತಳು. ಅವರು ದೇವರಾಗಿರಬಹುದಾ? ಆ ದಿನದಿಂದಲೇ ಅವರು ಹೆಚ್ಚು ನಿಷ್ಠೆಯಿಂದ ಕಾರ್ತಿಕ್ ದೀಪೋತ್ಸವವನ್ನು ಆಚರಿಸಿದರು. ಪ್ರತಿ ಸಂಜೆ ನದಿ ತೀರದಲ್ಲಿ 100 ದೀಪಗಳನ್ನು ಹಚ್ಚಿದರು. ಗಾಳಿ ಬೀಸಿದರೂ ಅನಂತದೇವನ ಹೃದಯದ ಶ್ರದ್ಧೆಯಿಂದ ಆ ದೀಪಗಳು ಆರಲಿಲ್ಲ. ಆ ದೃಶ್ಯವನ್ನು ವೀಕ್ಷಿಸಲು ಹಳ್ಳಿಯ ಜನರೂ ಸಹ ಬಂದು ಭಾಗಿಯಾದರು. ಮಾಸದ ಪೂರ್ಣಿಮೆಯೆಂದು ಅವರ ಹೃದಯದಲ್ಲಿ ವಿಚಿತ್ರ ಶಾಂತಿ ನೆಲೆಸಿತು. ರಾತ್ರಿಯ ಹೊತ್ತು ನದೀ ತೀರದಲ್ಲಿ ದೀಪಾರಾಧನೆ ನಡೆಯುತ್ತಿದ್ದಾಗ ಹಠಾತ್ ದಿವ್ಯ ಪ್ರಕಾಶವೊಂದು ಆಕಾಶದಿಂದ ಇಳಿಯಿತು. ಅನಂತದೇವ ಮತ್ತು ಸುವರ್ಣಾದೇವಿಯ ಮುಂದೆ ಚತುರ್ಭುಜ ವಿಷ್ಣು ಪ್ರತ್ಯಕ್ಷನಾದ. ಲಕ್ಷ್ಮೀದೇವಿಯವರ ಬದಿಯಲ್ಲಿ ನಿಂತು ನಗುತ್ತಾ ಮಾತನಾಡಿದರು, ನಿಮ್ಮ ನಿಷ್ಠೆ ನನಗೆ ಸಂತೋಷ ತಂದಿದೆ. ಕಾರ್ತಿಕ ಮಾಸದಲ್ಲಿ ನಿತ್ಯ ದೀಪ ಸೇವೆ ಮಾಡಿದವರು ಕೇವಲ ಲೋಕಪಾಲನೆಯಲ್ಲ, ಆತ್ಮಶಾಂತಿಯನ್ನೂ ಸಾಧಿಸುತ್ತಾರೆ. ನಿಮ್ಮ ಮನೆಯಲ್ಲೂ ದಿವ್ಯ ಆತ್ಮವು ಜನ್ಮ ತಾಳುತ್ತದೆ. ದಂಪತಿಗಳು ಧೈರ್ಯದಿಂದ ಪ್ರಾರ್ಥನೆ ಸಲ್ಲಿಸಿದರು. ದೇವತೆಗಳು ಅದೃಶ್ಯರಾದ ಬಳಿಕ ಗಂಧಮಾದನ ಸುಗಂಧದ ವಾಯು ಬಿಸಿ ಹಳ್ಳಿಯೆಲ್ಲ ಪವಿತ್ರವಾಯಿತು. ಕೆಲ ತಿಂಗಳ ಬಳಿಕ ಸುವರ್ಣಾದೇವಿಗೆ ಪುತ್ರನ ಜನನವಾಯಿತು. ಅವನನ್ನು ಅವರು ದೀಪಾನಂದ ಎಂದು ಹೆಸರಿಟ್ಟರು. ಬಾಲ್ಯದಿಂದಲೇ ಅವನು ದೀಪವನ್ನು ಹಚ್ಚುವಾಗ ದೇವರ ನಾಮಸ್ಮರಣೆಯನ್ನು ಮಾಡುತ್ತಿದ್ದ. ಹಳ್ಳಿಯವರು ಅದನ್ನು ದೀಪದ ಮಗು ಎಂದು ಕರೆಯುತ್ತಿದ್ದರು. ಬಳಿಕ ಅವನು ದೇವಸ್ಥಾನಗಳನ್ನು ಕಟ್ಟಿಸಿ ಕಾರ್ತಿಕ್ ಮಾಸದ ಆಚರಣೆಯನ್ನು ವ್ಯಾಪಕ ಮಾಡಿದನು. ಈ ಕಥೆಯ ಫಲಶ್ರುತಿ ಪ್ರಕಾರ ಯಾರೇ ಕಾರ್ತಿಕ್ ಮಾಸದಲ್ಲಿ ದೀಪಾರಾಧನೆ
ತೀರ್ಥ ಸ್ನಾನ, ತುಳಸಿ ಪೂಜೆ ಮತ್ತು ವಿಷ್ಣು ಪೂಜೆ ಮಾಡುವರೋ ಅವರ ಎಲ್ಲ ಪಾಪಗಳು ಕ್ಷೀಣಿಸುತ್ತವೆ. ಮನೆಗಳಲ್ಲಿ ಧನ, ಸಂತಾನ ಹಾಗೂ ಶಾಂತಿ ನೆಲೆಸುತ್ತವೆ. ಈ ಕಥೆಯ ಅಂತರಾರ್ಥವನ್ನು ಶ್ರೇಷ್ಠ ಋಷಿ ನಾರದ ಮುನಿಯು ಸ್ವರ್ಗದಲ್ಲಿ ವಿವರಿಸುತ್ತಾರೆ. ಕಾರ್ತೀಕ ಮಾಸದ ದೀಪವು ಕೇವಲ ಬೆಳಕು ಅಲ್ಲ, ಅದು ಆತ್ಮಜಾಗೃತಿಯ ಸಂಕೇತ. ನಾವೆಂಬ ಅಂಧಕಾರವನ್ನು ಅಳಿಸಿ ಜ್ಞಾನಪ್ರಕಾಶವನ್ನು ತರಬಲ್ಲ ಶಕ್ತಿಯದು. ವಿಷ್ಣು ಮತ್ತು ಲಕ್ಷ್ಮಿಯವರು ಹೊರಗಿನ ಲೋಕದಲ್ಲೆಲ್ಲ ಇಲ್ಲ, ಅವರು ನಮ್ಮ ಒಳಮನಸ್ಸಿನ ಪುನೀತ ಭಾವನೆಗಳಲ್ಲಿ ನೆಲೆಸಿದ್ದಾರೆ. ಭಾರತದ ವಿಭಿನ್ನ ಭಾಗಗಳಲ್ಲಿ ಈ ಮಾಸಕ್ಕೆ ಹೆಸರನ್ನು ಬದಲಾಯಿಸಿದರೂ ಅದರ ಭಾವ ಅಷ್ಟೇ ಗಂಭೀರವಾಗಿದೆ. ಉತ್ತರ ಭಾರತದಲ್ಲಿ ದೇವದೀಪಾವಳಿ ಎಂದು ಕರೆಯುತ್ತಾರೆ. ದಕ್ಷಿಣದಲ್ಲಿ ತುಳಸಿ ವಿವಾಹ ಮತ್ತು ಪೂರ್ಣಿಮೆಯ ದೀಪೋತ್ಸವ ನಡೆಯುತ್ತದೆ. ದೇವರ ಪ್ರತಿಯೊಂದು ರೂಪ ದೀಪಾರಾಧನೆ ಮುಖ್ಯದೆಂದು ಬ್ರಾಹ್ಮಣರು ಸಾರುತ್ತಾರೆ. ಕರ್ನಾಟಕದಲ್ಲಿ ಹಳೆಯ ಕಾಲದಲ್ಲಿ ಮನೆಗಳ ಅಂಗಳದಲ್ಲಿ ಮಣ್ಣಿನ ದೀಪಗಳನ್ನು ಸಾಲು ಸಾಲು ಹಚ್ಚುವುದು ಒಂದು ನಿತ್ಯಾಚರಣೆಯಿತ್ತು. ಮನೆ ಮಠಗಳಲ್ಲಿ ಪುರಾಣ ಪಾರಾಯಣ ನಡೆಯುತ್ತಿದ್ದರೆ ದೇವಾಲಯಗಳಲ್ಲಿ ಕಾರ್ತಿಕ್ ಏಕಾದಶಿಯ ಬೆಳಗಿನ ಕಾಲದ ತೀರ್ಥ ಸ್ನಾನ ಅತ್ಯಂತ ಪುಣ್ಯಕರವೆಂದು ತಿಳಿಯಲಾಗಿತ್ತು. ಒಮ್ಮೆ ಹಾಳಿ ದೇಶದ ರಾಜ ಅಪರಾಧ ಮನೆತನದಿಂದ ಬೇಸತ್ತಿದ್ದನು. ಅವನ ರಾಜ್ಯದಲ್ಲಿ ಅನ್ಯಾಯ, ವ್ಯಸನ ಮತ್ತು ಅರೆಹೊತ್ತಿನ ಜನಬದುಕು ನಡೆಯುತ್ತಿತ್ತು. ಅವನು ವಿಷ್ಣು ಪೂಜೆಗೆ ಅಲಕ್ಷ್ಯ ಮಾಡಿದ್ದ. ಆಗ ಅವನ ರಾಜ್ಯದಲ್ಲಿ ಪಾಪದ ಸೋಕಾದ ಭಯಾನಕ ಪಿಡುಗು ಹರಡಿತು. ಒಬ್ಬ ಮುನಿಯು ಅವನಿಗೆ ಸಲಹೆ ನೀಡಿದರು. ಕಾರ್ತಿಕ್ ಮಾಸ ಬಂದಾಗ ನಿನ್ನ ಅರಮನೆಯಲ್ಲಿ 300 ದೀಪಗಳನ್ನು ಹಚ್ಚು. ಪ್ರತಿ ದೀಪವನ್ನು ಭಕ್ತಿಯಿಂದ, ದಯೆಯಿಂದ ಹಚ್ಚು. ರಾಜ್ಯದ ಜನರಿಗೂ ಸಹ ದೀಪ ನೀಡು. ಪ್ರಕಾಶ ಹಂಚುವ ಮನೋಭಾವದಿಂದ ನಿನ್ನ ರಾಜ್ಯದ ಪಾಪ ತೀರಬಹುದು. ರಾಜನು ಆ ಸಲಹೆಯನ್ನು ಪಾಲಿಸಿದ. ದಿನ ದಿನಕ್ಕೂ ಅರಮನೆಯ ದೀಪಗಳು ಹೆಚ್ಚಾಗುತ್ತಿದ್ದಂತೆ ಕರುಣೆಯ ಬೆಳಕು ರಾಜ್ಯದೆಲ್ಲೇ ಪಸರಿಸಿತು. ಮಾಸದ ಅಂತ್ಯದ ವೇಳೆಗೆ ಜನರು ಸಂತೋಷದಿಂದ ನಗುತ್ತಿದ್ದರು. ದೇವರು ಆ ರಾಜನ ಪಾಪವನ್ನೇ ಕ್ಷಮಿಸಿದ. ಈ ಕಥೆಯನ್ನು ದೀಪಧರ್ಮ ಪೌರಾಣಿಕ ಪ್ರಸಂಗವೆಂದು ತಿಳಿದು ಮುಂದಿನ ಪೀಳಿಗೆಯವರಿಗೆ ಉಪದೇಶವಾಗಿ ಉಳಿಯಿತು. ಕಾರ್ತಿಕ್ ಮಾಸದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಪೂಜೆ ನೀಡುವ ಕಥೆ ಕೂಡ ಈ ಮಾಸದ ಭಾಗ. ಪೌರಾಣಿಕ ಕಥೆಯ ಪ್ರಕಾರ ದೇವಲೋಕದ ಬ್ರಾಹ್ಮಣ ಪುತ್ರಿಯಾಗಿದ್ದ ತುಳಸಿ ದೇವಿ ವಿಷ್ಣು ಭಕ್ತಿನಲ್ಲಿ ಸಂಪೂರ್ಣವಾಗಿ ಲೀನಳಾಗಿದ್ದಳು. ಅವಳ ಅನುಗ್ರಹದಿಂದಲೂ ಕಾರ್ತಿಕ್ ಮಾಸವು ವಿಶಿಷ್ಟ ಸ್ಥಾನ ಪಡೆದು ಈ ಸಮಯದಲ್ಲಿ ತುಳಸಿ ವಿವಾಹ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲ್ಪಟ್ಟಿದೆ. ಅನಂತದೇವನ ಕುಟುಂಬವೂ ಸಹ ದೀಪೋತ್ಸವದ ಅಂತ್ಯದಿನ ತುಳಸಿ ವಿವಾಹವನ್ನು ಮಾಡಿದಾಗ ಅವನ ಮಗ ದೀಪಾನಂದನ ಹೃದಯದಲ್ಲಿ ಅನನ್ಯ ಭಕ್ತಿ ಹುಟ್ಟಿತು. ಈ ದೀಪವು ಕೇವಲ ಬೆಳಕು ಅಲ್ಲ, ಇದು ದೇವರ ದರ್ಶನದ ಮಾರ್ಗ ಎಂದು ಆ ಮಗು ಹೇಳಿದಾಗ ಹಳ್ಳಿಯವರು ಆನಂದದಿಂದ ಕಣ್ಣೀರಿಟ್ಟರು. ಕಾರ್ತಿಕ್ ಮಾಸದ ಈ ಪೌರಾಣಿಕ ಕಥೆ ನಮಗೆ ದೇವರನ್ನು ಸ್ಮರಿಸಲು, ಆರಾಧಿಸಲು ಶ್ರದ್ಧೆ ಮತ್ತು ನಿಷ್ಠೆ ಮುಖ್ಯ. ದೀಪದ ಬೆಳಕಿನಿಂದ ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು. ನಾವೆಲ್ಲ ಹಚ್ಚುವ ದೀಪ ಪ್ರತಿ ಕ್ಷಣದಲ್ಲೂ ಕರುಣೆ, ಸಹಜತೆ ಮತ್ತು ಪವಿತ್ರತೆಯ ಜ್ಯೋತಿಯಾಗಲಿ. ಪ್ರತಿ ದೀಪವು ವಿಷ್ಣು ಲಕ್ಷ್ಮಿಗಳ ಸಂಕೇತ. ತಮಸ್ಸನ್ನು ದೂರ ಮಾಡಿ ಜ್ಞಾನದತ್ತ ಬೆಳಕು ಹರಡಲು ನಮಗೆ ಪ್ರೇರಣೆ ನೀಡುತ್ತದೆ. ವೀಕ್ಷಕ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.